ಬೇಲೂರು ತಾಲೂಕು ಅರಳಿ ಹೋಬಳಿ ವಾಟೆಹಳ್ಳಿ ಗ್ರಾಮದ ಸಮುದಾಯ ಭವನದಲ್ಲಿ ವಿಕೇರ್ ಹಾಗೂ ಐಸೆಂಟರ್ ಸಹಯೋಗದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ವ್ಯವಸ್ಥಾಪಕ ಚಂದ್ರಶೇಖರ್ ಶೆಟ್ಟಿ ಉದ್ಘಾಟಿಸಿದರು. ಸಾರ್ವಜನಿಕರ ಆರೋಗ್ಯವನ್ನು ವೃದ್ಧಿ ಮಾಡುವ ನಿಟ್ಟಿನಲ್ಲಿ ದೂರದ ಸ್ಥಳಗಳಿಗೆ ಹೋಗಲು ಸಾಧ್ಯವಿರದಂತಹ ಗ್ರಾಮೀಣ ಭಾಗದ ಜನತೆಯ ಅನುಕೂಲಕ್ಕಾಗಿ ಸ್ಥಳೀಯ ಮುಖಂಡ ಚಂದ್ರಶೇಖರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಉಚಿತ ಬಿಪಿ, ಮಧುಮೇಹ ಹಾಗೂ ಕಣ್ಣಿನ ತಪಾಸಣೆಯಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಗ್ರಾಮೀಣ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಹೇಳಿದರು. ಬೇಲೂರು ತಾಲೂಕು ಅರಳಿ ಹೋಬಳಿಯ ವಾಟೆಹಳ್ಳಿಯಲ್ಲಿರುವ ಸಮುದಾಯ ಭವನದಲ್ಲಿ ಚಂದ್ರಶೇಖರ್ ಶೆಟ್ಟಿರವರ ನೇತೃತ್ವದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ವಿಕೇರ್ ಮತ್ತು ಐಸೆಂಟರ್ ಮಂಗಳೂರು ಇವರ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಉಚಿತ ಬಿಪಿ, ಶುಗರ್ ಹಾಗೂ ನೇತ್ರ ತಪಾಸಣೆ ಕುರಿತು ಮಾತನಾಡಿದ ಅವರು, ಕಾಯಿಲೆ ಬಂದಾಗ ವ್ಯಥೆಪಡುವ ಮುನ್ನ ಬಹಳ ಎಚ್ಚರಿಕೆ ವಹಿಸಿ ಇಂತಹ ಶಿಬಿರಗಳ ಪ್ರಯೋಜನಗಳನ್ನು ಪಡೆದುಕೊಂಡು ಆರೋಗ್ಯದ ಸಮಸ್ಯೆಯಲ್ಲುಂಟಾಗುವ ಬದಲಾವಣೆಯನ್ನು ಆರಂಭದಲ್ಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದ ವ್ಯವಸ್ಥಾಪಕ ಚಂದ್ರಶೇಖರ್ ಶೆಟ್ಟಿ ಮಾತನಾಡಿ, ಈ ಉಚಿತ ಆರೋಗ್ಯ ತಪಾಸಣೆಯಲ್ಲಿ 80ಕ್ಕೂ ಹೆಚ್ಚಿನ ಮಂದಿ ಇದರ ಲಾಭ ಪಡೆದುಕೊಂಡಿದ್ದಾರೆ. ಅರಳಿಯ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಅಕ್ಷತಾ ಹಾಗೂ ಮಂಗಳೂರಿನಿಂದ ಬಂದಂತಹ ವೈದ್ಯರ ಸೇವೆ ಪಡೆದುಕೊಂಡು ಬಿಪಿ, ಶುಗರ್ ಹಾಗೂ ಕಣ್ಣಿನ ತಪಾಸಣೆ ನಡೆಸಲಾಗಿದೆ ಎಂದರು. ದೇಶಕ್ಕೆ ಮನುಷ್ಯನಿಗೆ ಕಣ್ಣು ಬಹಳ ಪ್ರಾಮುಖ್ಯ ಇರುತ್ತೆ. ಆ ನಿಟ್ಟಿನಲ್ಲಿ ಕಣ್ಣಿನ ತಪಾಸಣಾ ಶಿಬಿರವನ್ನು ಮಾಡಬೇಕು. ಅಂದರೆ 45 ವರ್ಷದ ಮೇಲ್ಪಟ್ಟವರೆಲ್ಲ ಆದಷ್ಟು ಕಣ್ಣಿನ ತಪಾಸಣೆ ಮಾಡಬೇಕು. ಹಾಗೆ ಬಿಪಿ, ಶುಗರ್ನ ಮಾಡಬೇಕು ನಿಟ್ಟಿನಲ್ಲಿ ಈಗಾಗಲೇ ನಾವೆಲ್ಲ ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ವಾಟೆಹಳ್ಳಿ ಉತ್ತಮವಾದ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ಈ ಬಿಪಿ ಮತ್ತು ಶುಗರು ಮನುಷ್ಯನಿಗೆ ಬಹಳ ದುರ್ದವ್ಯ ಬರಬಾರ್ದು. ಆ ನಿಟ್ಟಿನಲ್ಲಿ ಈ ತಪಾಸಣೆ ಮಾಡಿದ್ರೆ ಮಾತ್ರ ಅವರಿಗೆ ಗೊತ್ತಾಗುತ್ತೆ ಬಿಪಿ ಶುಗರ್ ಅಂತ. ಆ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸವನ್ನು ವಾಟೆಹಳ್ಳಿ ಗ್ರಾಮಸ್ಥರು ಮತ್ತು ಅಧ್ಯಕ್ಷರ ಚಂದ್ರಶೇಖರ್ ಶೆಟ್ಟಿ ನೇತೃತ್ವದಲ್ಲಿ ಮಾಡಿದ್ದಾರೆ. ಇನ್ನು ಹೆಚ್ಚಿನ ಈ ಬಂದಂಥ ಫಲಾನುಭವಿಗಳಿಗೆ ಈಗಾಗಲೇ ಹೇಳಿದಾಗೆ 2,000 ರೂಪಾಯಿಯ ಫ್ರೇಮ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಯಾರ್ಯಾರು ಬೇಕು ಆದಷ್ಟು ಬೇಗ ಪಡ್ಕೊಂಡು ಮುಂದಿನ ಯಾರನ್ನು ಚಿಕಿತ್ಸೆ ಇದೆ ಅದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ಉತ್ತಮವಾದ ಶಿಬಿರ ಆಗಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಹೇಳ್ಕೊಳ್ತಿದ್ದೇನೆ. ಈ ವೇಳೆ ಚಂದ್ರಶೇಖರ್ ಶೆಟ್ಟಿ, ದುಗರಾಜ್ ಅರಸ್, ಅಶೋಕ್ ಧನ್ರಾಜ್, ಮಹೇಶ್ ಶೆಟ್ಟಿ, ಕೆಂಚಮ್ಮ, ಶರತ್ ಕುಮಾರ್, ಗುಂಡರಾಜ್ ಅರಸ್, ಮೊಹಮ್ಮದ್ ನಾಸಿರ್, ಚೇತನ್ ಶೆಟ್ಟಿ ಹಾಗೂ ಇತರರು ಇದ್ದರು. ರಂಜಿತ್ ಕುಮಾರ್, KS TV 46 ನ್ಯೂಸ್ ಕನ್ನಡ, ಅರಳಿ. You are watching TV 46 News Kannada.